ನ್ಯೂಸ್ 50ಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ನಾನು ಚೈತ್ರ ಅಂಚನ್. ಈ ಕ್ಷಣದ 50 ಸುದ್ದಿಗಳನ್ನು ನೋಡೋಣ. ನೀರಾವರಿ ಯೋಜನೆಗಳಿಗೆ ಅನುದಾನ ನೀಡುವಂತೆ ಕೇಂದ್ರ ಜಲಶಕ್ತಿ ಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ ಅಂತ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರ ತನ್ನ ನಿಲುವು ತಿಳಿಸುವಂತೆ ಮನವಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿರುವ ನಡುವೆ ಜಮೀರ್ ಅಹಮದ್ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಜಮೀರ್, ಸಿಎಂ ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ ಯಾರಿಂದೂ ಮುಟ್ಟೋಕಾಗುವುದಿಲ್ಲ, ಮುಟ್ಟಿದ್ರೆ ಭಸ್ಮ ಆಗ್ತಾರೆ ಅಂತ ಅಬ್ಬರಿಸಿದ್ದಾರೆ. ಉತ್ತರ ಪ್ರದೇಶದ 12% ರೋಗಗಳ ಉತ್ಪತ್ತಿಗೆ ಗಂಗಾಜಲವೇ ಮೂಲ ಅಂತ ಕೇಂದ್ರ ಸರ್ಕಾರದ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳಿದೆ. ಹೀಗಿದ್ದಾಗ ಖಾಸಗಿ ಸಂಸ್ಥೆಗಳು ಮೂಲ ಗಂಗಾಜಲ ಅಂತ ಮಾರಾಟ ಮಾಡ್ತಿರೋದು ಎಷ್ಟು ಸರಿ ಅಂತ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ. ಗಂಗಾಜಲ ಮಾರಾಟ ಮಾಡುವುದು ಎಷ್ಟು ಸರಿ ಅನ್ನುವಂತ ಪ್ರಿಯಾಂಕರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಸಚಿವ ಪ್ರಿಯಾಂಕರ್ಗೆ ದುರಹಂಕಾರದ ವರ್ತನೆ ಸರಿಯಲ್ಲ, ಪ್ರಿಯಾಂಕರ್ಗೆ ಅವರ ತಂದೆ ಖರ್ಗೆ ಅವರನ್ನ ನೋಡಿ ಕಲಿಬೇಕಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಗೆ ಸ್ಟೀಲ್ ಬ್ರಿಡ್ಜ್ ಬೇಡ, ಸುರಂಗ ಮಾರ್ಗ ಬೇಡ, ಬಿಜೆಪಿಯವರಿಗೆ ಮತ್ತೇನ್ ಬೇಕು ಅಂತ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ. ಎಲ್ಲವನ್ನೂ ವಿರೋಧಿಸಿದ್ರೆ ಅಭಿವೃದ್ಧಿ ಹೇಗಾಗುತ್ತೆ? ನಮ್ಮಿಂದ ಕೇಂದ್ರಕ್ಕೆ ಹೋಗಿದ್ದಾರಲ್ಲ, ಅವ್ರ ಕೊಡುಗೆ ಏನು? ವಿರೋಧ ಪಕ್ಷದವರು ಜೋಕರ್ ಆಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಮತ್ತೊಮ್ಮೆ ರಾಜ್ಯಪಾಲರಿಗೆ ಕಳೆದ ವಾರ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಕೋರಿದೆ. 5,000 ಪುಟಗಳ ಭಾಷಾಂತರ ಮಾಡಿ ಮತ್ತೊಮ್ಮೆ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಅನುಮತಿಯನ್ನ ಕೇಳಿದೆ. ಶೀಘ್ರದಲ್ಲಿ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ ನೀಡಲಿದ್ದಾರೆ ಅಂತ ಎಸ್ಆರ್ ಶ್ರೀನಿವಾಸ್ ಗುಬ್ಬಿ ಎಂಎಲ್ಎ ಫ್ಯಾನ್ಸ್ ಪೇಜ್ನಲ್ಲಿ ಪೋಸ್ಟ್ ಮಾಡಲಾಗಿದೆ. ಎನ್ ರಾಜಣ್ಣ ಕಂಪ್ಯೂಟರ್ ನೋಡುವ ಚಿತ್ರ ಎಡಿಟ್ ಮಾಡಿರುವ ಶ್ರೀನಿವಾಸ್ ಅಭಿಮಾನಿಗಳು ಫೇಸ್ಬುಕ್ ಪೇಜ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಕೂಗಿ ಅಭಿಮಾನಿಗಳು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಸಿದ್ದಣ್ಣ, ದುರತುಂಡಿ ಮತ್ತು ಗೆಳೆಯರು ಸಚಿವ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಫೋಟೋ ಹಿಡಿದು ಪುಣ್ಯ ಸ್ನಾನ ಮಾಡಿ ಹರಕೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರು ಸರತಿ ಸಾಲಿನಲ್ಲಿ ದೆಹಲಿ ಭೇಟಿ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ತೆರಳಿ ಹೈಕಮಾಂಡ್ ಅನ್ನ ಭೇಟಿಯಾಗಿದ್ದಾರೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಇಂಡಿಗೋ ವಿಮಾನದಲ್ಲಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. jeevansathi.com ನಲ್ಲಿ ಪರಿಚಯವಾಗಿದ್ದ ಗೆಳೆಯ ಯುವತಿಗೆ 60 ಲಕ್ಷ ರೂಪಾಯಿ ವಂಚಿಸಿದ್ದಾನೆ. ಶಿವಲಿಂಗೇಶ್ ಎಂಬಾತ ಮದುವೆಯಾಗುವುದಾಗಿ ಯುವತಿಯನ್ನ ನಂಬಿಸಿ ತಾಯಿಗೆ ಹುಷಾರಿಲ್ಲ ಅಂತ ಹಂತವಾಗಿ 60 ಲಕ್ಷ ರೂಪಾಯಿ ವಂಚಿಸಿರುವುದಾಗಿ ಯುವತಿ ಬೆಂಗಳೂರಿನ ಮೈಕೋಲೇಔಟ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾಳೆ. ಹೊಸ ಹುಲ್ಲು ಚಿಗುರುತ್ತೆ ಅಂತ ಅರಣ್ಯಕ್ಕೆ ಬೆಂಕಿ ಹಚ್ಚಿದ್ದ ಕುರಿಗಾಹಿ ರಾಜಪ್ಪನನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಅರೆಸ್ಟ್ ಮಾಡಿದ್ದಾರೆ. ರಾಮನಗರ ಜಿಲ್ಲೆ ಹುಳ್ಳಿಯ ಗ್ರಾಮದ ನಿವಾಸಿ ರಾಜಪ್ಪ ನಿನ್ನೆ ಸಂಗಮ ವನ್ಯಜೀವಿ ವಲಯದಲ್ಲಿ ಒಣ ಹುಲ್ಲು ಸುಟ್ಟಾಕಿದ್ರೆ ಹೊಸ ಹುಲ್ಲು ಬರುತ್ತೆ ಅಂತ ಬೆಂಕಿ ಹಚ್ಚಿದ್ದಾರೆ. ರಾಜಪ್ಪ ಹಚ್ಚಿದಂತ ಬೆಂಕಿಗೆ 30 ಎಕರೆ ಅರಣ್ಯ ಪ್ರದೇಶ ಭಸ್ಮ ಆಗಿದೆ. ಇನ್ನು ಚಿಕ್ಕಮಗಳೂರು ಪ್ರಸಿದ್ಧ ಪ್ರವಾಸಿ ತಾಣ ಚಂದ್ರದ್ರೋಣ ಪರ್ವತ ಕಿಡಿಗೇಡಿಗಳ ಕೃತ್ಯಕ್ಕೆ ಸುಟ್ಟು ಭಸ್ಮ ಆಗಿದೆ. ನಿರಂತರವಾಗಿ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಕಿಡಿಗೇಡಿಗಳು ಬೆಂಕಿ ಹಾಕ್ತಾ ಇದ್ದು ಅರಣ್ಯ ಇಲಾಖೆ ಡ್ರೋನ್ ಕ್ಯಾಮೆರಾ ಮೊರೆ ಹೋಗಿದೆ. ಬಿಲ್ಡಿಂಗ್ ಮಾಲೀಕ ಲೋನ್ ಕಟ್ಟಿಲ್ಲ ಅಂತ ಬ್ಯಾಂಕ್ ಸಿಬ್ಬಂದಿ ಬಿಲ್ಡಿಂಗ್ ಸೀಸ್ ಮಾಡಿದ್ದು ಲೀಸ್ಗೆ ಪಡೆದಿದ್ದ 16 ಕುಟುಂಬಗಳು ಬೀದಿಗೆ ಬಿದ್ದಿವೆ. ಬೆಂಗಳೂರು ಉತ್ತರ ತಾಲೂಕಿನ ಹುಣಸಮಾರನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ರಾಜಣ್ಣ ಎಂಬುವರ 16 ಮನೆಗಳನ್ನ ಲಕ್ಷ ಹಣ ನೀಡಿ ಲೀಸ್ಗೆ ಪಡೆದಿದ್ದವರು ಇದೀಗ ಬೀದಿಗೆ ಬಂದಿದ್ದು ಠಾಣೆಯ ಮೆಟ್ಟಿಲೇರಿದ್ದಾರೆ. ಶಿವರಾತ್ರಿ ದಿನವೇ ಚೋಳರ ಕಾಲದ ಸೋಮೇಶ್ವರ ದೇಗುಲದಲ್ಲಿ ನಿಧಿಕಳ್ಳರು ಕೈಚಳಕ ತೋರಿದ್ದಾರೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ವಿವಿಧ ಪಿಂಚಣಿ ಯೋಜನೆಗಳಲ್ಲಿ ಅನರ್ಹ ಫಲಾನುಭವಿಗಳಿಗೂ ಮಾಸಾಶನ ಮಂಜೂರು ಮಾಡಿ ವಂಚಿಸಿದ ರಾಯಚೂರಿನ ದೇವದುರ್ಗದ ಗ್ರೇಡ್ 2 ತಹಶೀಲ್ದಾರ್ನನ್ನ ಅಮಾನತು ಮಾಡಲಾಗಿದೆ. ಇಂಧನ ಸಚಿವ ಕೆಜೆ ಜಾರ್ಜ್ ಉಸ್ತುವಾರಿ ಜಿಲ್ಲೆಯಲ್ಲೇ ರೈತರಿಗೆ ಮೆಸ್ಕಾಂ ಶಾಕ್ ಕೊಟ್ಟಿದೆ. 10 HP ಮೋಟಾರ್ ಬಳಕೆಗೆ ಮೆಸ್ಕಾಂ ಬರೋಬ್ಬರಿ 3 ಲಕ್ಷಕ್ಕೂ ಅಧಿಕ ಬಿಲ್ ನೀಡಿದೆ. ಕೊಡಗು ಮಡಿಕೇರಿ ತಾಲೂಕಿನ ಕೊಯ್ನಾಡು ಬಳಿಯ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಚಲಿಸ್ತಾ ಇದ್ದಂಥ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತಾಂತ್ರಿಕ ದೋಷದಿಂದ ಹೆದ್ದಾರಿಯಲ್ಲಿ ಲಾರಿ ಹೊತ್ತಿ ಉರಿದಿದೆ. ಬೆಂಗಳೂರಿನ ವೈಟ್ಫೀಲ್ಡ್ ಪೊಲೀಸರ ಭ್ರಷ್ಟಾಚಾರ ಬಯಲಾಗಿದೆ. ಟ್ರಾಫಿಕ್ ಫೈನ್ ನೆಪದಲ್ಲಿ ಫೋನ್ ಪೇ ಮೂಲಕವೇ ಹಣವನ್ನು ಸ್ವೀಕಾರ ಮಾಡಿದ್ದಾರೆ. ದಾವಣಗೆರೆಯ ಲಾಯರ್ ರಸ್ತೆಯ ಕೊನೆಯಲ್ಲಿರುವಂತಹ ಮುತ್ತೂಟ್ ಫಿನಾನ್ಸ್ ಕಟ್ಟಡದ ಮೇಲ್ಭಾಗದಲ್ಲಿ ಅಂದರ್ಬಾಹರ್ ಎಸ್ಪೀಟ್ ಅಡ್ಡೆ ಮೇಲೆ ದಾಳಿ ಮಾಡಲಾಗಿದೆ. ದಾಳಿ ವೇಳೆ ಜೂಜಾಡ್ತಾ ಇದೆ. 21 ಜನರನ್ನು ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿದೆ. ಹಬ್ಬ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗಳಲ್ಲಿ ಪೂಜೆಗೆ ಬೇಕಾದ ವಸ್ತುಗಳ ಖರೀದಿಯ ಭರಾಟೆ ಕೂಡ ಜೋರಾಗಿದೆ. ಶಿವರಾತ್ರಿ ಹಿನ್ನೆಲೆ ಬಾಗಲಕೋಟೆ ಗುಳೇದಗುಡ್ಡ ಪಟ್ಟಣದಲ್ಲಿ 1 ತಿಂಗಳ ಹಸುಕೂಸಿಗೆ ವಿಭೂತಿ ಲೇಪಿಸಿ ರುದ್ರಾಕ್ಷಿ ಮಾಲೆ ಹಾಕಿ ಶಿವನ ಭಕ್ತನನ್ನಾಗಿ ಮಾಡಲಾಗಿದೆ.
ಮೈಸೂರು ಕೊಡಗು ಕ್ಷೇತ್ರದ ಸಂಸದ ಯದುವೀರ್ ಮೈಸೂರು ಅರಮನೆ ಆವರಣದಲ್ಲಿರುವಂತಹ ತ್ರಿನೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ್ರು. ಪತ್ನಿ ಮಕ್ಕಳ ಜೊತೆ ತ್ರಿನೇಶ್ವರನ ದರ್ಶನ ಪಡೆದ್ರು. ಮಹಾಶಿವರಾತ್ರಿ ಹಾಗೂ ಜಾತ್ರೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವಂತಹ ಬಾರ್ಗಳಿಗೆ ನಿರ್ಬಂಧ ಹೇರಲಾಗಿದೆ. ಶ್ರೀ ಭೋಗನಂದೀಶ್ವರ ಸ್ವಾಮಿ ಜೋಡಿ ಬ್ರಹ್ಮ ರಥೋತ್ಸವ ಹಿನ್ನೆಲೆ ಬಾರ್ಗಳಿಗೆ ನಿರ್ಬಂಧ ಹೇರಲಾಗಿದೆ. ಶಿವರಾತ್ರಿ ಹಿನ್ನೆಲೆ ಚಾಮರಾಜನಗರ ಹನೂರು ತಾಲೂಕಿನ ಮಲೆ ಮಹದೇಶ್ವರ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಮಾದಪ್ಪನಿಗೆ ರಾತ್ರಿಯಿಂದಲೇ ವಿಶೇಷ ಪೂಜೆ ಉತ್ಸವ ಸಲ್ಲಿಸಲಾಗ್ತಾ ಇದೆ. ಇನ್ನು ಮಹಾಕುಂಭ ಮೇಳದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಕಳೆದ 6 ವಾರಗಳಿಂದ ನಡೀತಾ ಇರುವಂತಹ ಮಹಾಕುಂಭ ಮೇಳಕ್ಕೆ ಇವತ್ತು ತೆರೆ ಬಿದ್ದಿದೆ. ಪ್ರಯಾಗ್ರಾಜ್ನಲ್ಲಿ ಕಳೆದ 45 ದಿನಗಳಿಂದ ವಿಶ್ವದ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ. ಇಂದು ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ 1 ಕೋಟಿ ಭಕ್ತರು ಪವಿತ್ರ ಸ್ನಾನ ಮಾಡುವಂತ ನಿರೀಕ್ಷೆ ಇದೆ. ಕೊನೆಯ ಅಮೃತ ಸ್ನಾನ ಆಗಿರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡುವುದಕ್ಕೆ ಮಧ್ಯರಾತ್ರಿಯಿಂದಲೇ ಭಕ್ತರು ಸಂಗಮ್ ಘಾಟ್ಗೆ ಬಂದಿದ್ದಾರೆ. ತೆಲಂಗಾಣದ ಎಲ್ಲಾ ಶಾಲೆಗಳಲ್ಲಿ ತೆಲುಗು ಕಡ್ಡಾಯಗೊಳಿಸಲಾಗಿದೆ. ಸಿಬಿಎಸ್ಇ, ಐಸಿಬಿಎಸ್ಇ, ಇತರೆ ಮಂಡಳಿಗಳ 1 ರಿಂದ 10ನೇ ತರಗತಿವರೆಗೂ ಕೂಡ ತೆಲುಗು ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಇಂಡೋನೇಷ್ಯಾದ ಸುಲವೇಸಿ ದ್ವೀಪ ಸಮೀಪ ಭೂಕಂಪನವಾಗಿದೆ. ಸ್ಥಳೀಯ ಕಾಲಮಾನ 6:55 ಸಮಯದಲ್ಲಿ ಭೂಮಿ ಕಂಪಿಸಿದೆ. ತಮಿಳು ನಟ ದಳಪತಿ ವಿಜಯ್ ಸ್ಥಾಪಿಸಿರೋ ಟಿವಿಕೆ ಪಕ್ಷ 2 ವರ್ಷ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಚೆನ್ನೈ ಸಮೀಪದ ಮಹಾಬಲಿಪುರಂನಲ್ಲಿ ಕಾರ್ಯಕ್ರಮ ಜೋರಾಗಿ ನಡೀತಾ ಇದೆ. ಫ್ರಾನ್ಸ್ನ ವೈದ್ಯನೊಬ್ಬ 30 ವರ್ಷಗಳಿಂದ ಆಸ್ಪತ್ರೆಗೆ ದಾಖಲಾಗುತ್ತಿದ್ದ 300 ಮಕ್ಕಳ ಮೇಲೆ ಅತ್ಯಾಚಾರ ಎಸಗಿರುವ ಬೆಚ್ಚಿ ಬೀಳಿಸುವ ಘಟನೆ ಬೆಳಕಿಗೆ ಬಂದಿದೆ. ವೈದ್ಯನ ಅಟ್ಟಹಾಸಕ್ಕೆ ಇಡೀ ಫ್ರಾನ್ಸ್ ಬೆಚ್ಚಿ ಬಿದ್ದಿದೆ. 6 ವರ್ಷದ ಮಗನ ಕಣ್ಣೆದುರೇ ಕತ್ತು ಹಿಸುಕಿ ಪತ್ನಿ ಕೊಲೆಗೈದು ಪತಿ ಆತ್ಮಹತ್ಯೆಗೆ ಶರಣಾದ ಘಟನೆ ಬೆಂಗಳೂರು ಬ್ಯಾಡ್ರಹಳ್ಳಿಯ ಕಾಳಿನ ನಗರದಲ್ಲಿ ನಡೆದಿದೆ. 33 ವರ್ಷದ ಮಮತಾ ಕೊಲೆಯಾದ ಪತ್ನಿ. ಮೈಸೂರು ನಂಜನಗೂಡು ಕೈಗಾರಿಕಾ ಪ್ರದೇಶದಲ್ಲಿ ಕೆಮಿಕಲ್ ಬಾಯ್ಲರ್ ವೇಸ್ಟ್ಗೆ ಆಕಸ್ಮಿಕ ಬೆಂಕಿ ಹೊತ್ಕೊಂಡಿದೆ. 10 ರಿಂದ 12 ಬಾಯ್ಲರ್ಗಳು ಧಗಧಗನೆ ಹೊತ್ತಿ ಉರಿದಿವೆ. ಬೆಳಗಾವಿಯಲ್ಲಿ ಎಂಎಸ್ ಪುಂಡಾಟಿಕೆ ಖಂಡಿಸಿ ಬೆಂಗಳೂರು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಮರಾಠಿಗರ ಅಟ್ಟಹಾಸ, ಶಿವಸೇನೆಯ ದೌರ್ಜನ್ಯ ಖಂಡಿಸಿ ನೂರಾರು ಕನ್ನಡಪರ ಹೋರಾಟಗಾರರು ಪ್ರತಿಭಟಿಸಿದ್ದಾರೆ. ಐತಿಹಾಸಿಕ ಹಂಪಿ ಉತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಸಕಲ ಸಿದ್ಧತೆ ಮಾಡಿಕೊಂಡ ಜಿಲ್ಲಾಡಳಿತ ದಿವಂಗತ ಎಂಪಿ ಪ್ರಕಾಶ್ ಹೆಸರಿನ ಮುಖ್ಯ ವೇದಿಕೆ ಸಿದ್ಧತೆಗೆ ನಡೆಸುತ್ತಿದೆ. ವಿಜಯನಗರ ಹೊಸಪೇಟೆ ತಾಲೂಕಿನ ಹಂಪಿಯ ಗಾಯತ್ರಿ ಮಂಟಪದಲ್ಲಿ ಮುಖ್ಯ ವೇದಿಕೆ ನಿರ್ಮಾಣವಾಗ್ತಾ ಇದೆ. ತೆಲಂಗಾಣದಲ್ಲಿ ನಿರ್ಮಾಣ ಹಂತದ ಸುರಂಗದಲ್ಲಿ 8 ಮಂದಿ ಕಾರ್ಮಿಕರು ಸಿಲುಕಿ 3 ದಿನಗಳೇ ಕಳೆದು ಹೋಗಿದೆ. ಕಾರ್ಮಿಕರ ರಕ್ಷಣೆಗೆ 3 ದಿನದಿಂದ ಶತಾಯಗತಾಯ ಪ್ರಯತ್ನ ನಡೀತಾ ಇದೆ. ಆದರೆ ಸುರಂಗದಲ್ಲಿ 20 ಅಡಿಯಷ್ಟು ಕೆಸರು ತುಂಬಿದ್ದು ರಕ್ಷಣಾ ಕಾರ್ಯಕ್ಕೆ ಅಡ್ಡಿಯಾಗ್ತಿದೆ. ಪಾಕಿಸ್ತಾನದ ಕರಾಚಿ ಜೈಲಿನಿಂದ 22 ಭಾರತೀಯ ಮೀನುಗಾರರನ್ನ ರಿಲೀಸ್ ಮಾಡಲಾಗಿದೆ. ಎಲ್ಲಾ ಮೀನುಗಾರರು ಗುಜರಾತ್ನ ಗಿರ್ ಸೋಮನಾಥ ತಲುಪಿದ್ದು ಅಲ್ಲಿಂದ ತವರಿಗೆ ವಾಪಸ್ ಮರಳಿದ್ದಾರೆ. ಪಾಕ್ ಜೈಲಿನಲ್ಲಿರುವ ಇತರೆ ಭಾರತೀಯ ಮೀನುಗಾರರನ್ನ ಬಿಡುಗಡೆ ಮಾಡಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇವರೆಲ್ಲ 2021ರಲ್ಲಿ ಅರೆಸ್ಟ್ ಆಗಿದ್ದರು. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಕರ್ತವ್ಯ ನಿರ್ವಹಿಸಲು ನಿರಾಕರಿಸಿದ 100ಕ್ಕೂ ಹೆಚ್ಚು ಪೊಲೀಸರನ್ನ ಕೆಲಸದಿಂದ ವಜಾಗೊಳಿಸಲಾಗಿದೆ. ಕ್ರಿಕೆಟ್ ತಂಡಗಳು ಲಾಹೋರ್ನ ಗಡ್ಡಾಫಿ ಕ್ರೀಡಾಂಗಣದಿಂದ ಹೋಟೆಲ್ ತೆರಳುವಾಗ ಭದ್ರತೆ ಒದಗಿಸಲು ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಆದರೆ ಕರ್ತವ್ಯಕ್ಕೆ ಹಾಜರಾಗದ ಹಿನ್ನೆಲೆ ವಜಾಗೊಳಿಸಲಾಗಿದೆ. ಐಸಿಸಿ ವಿರುದ್ಧ ಇಂಗ್ಲೆಂಡ್ನ ಮಾಜಿ ನಾಯಕರು ಕಿಡಿಕಾರಿದ್ದಾರೆ. ದುಬೈ ಪಿಚ್ ಭಾರತಕ್ಕೆ ಅನುಕೂಲಕರವಾಗಲಿದೆ ಅಂತ ನಾಸಿರ್ ಹುಸೇನ್, ಮೈಕಲ್ ಅರ್ಥರ್ಟನ್ ಟೀಕಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯ ಎಲ್ಲ ಪಂದ್ಯಗಳನ್ನು ದುಬೈನ ಒಂದೇ ಮೈದಾನದಲ್ಲಿ ಆಡೋದ್ರಿಂದ ಭಾರತಕ್ಕೆ ಅನುಕೂಲ ಆಗಲಿದೆ ಅಂತ ಟೀಕಿಸಿದ್ದಾರೆ. ಎಂಎಸ್ ಧೋನಿ 18ನೇ ಐಪಿಎಲ್ ಆವೃತ್ತಿಯ ಸಿದ್ಧತೆಗಾಗಿ ಚೆನ್ನೈಗೆ ಆಗಮಿಸಿದ್ದಾರೆ. ಚೆನ್ನೈ ಏರ್ಪೋರ್ಟ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮಾಜಿ ನಾಯಕನಿಗೆ ಹೂಗುಚ್ಛ ನೀಡಿ ಬರಮಾಡಿಕೊಳ್ಳಲಾಗಿದೆ. ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಇಂದು ಮಾಜಿ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ಹಾಗೂ ಯುಪಿ ವಾರಿಯರ್ಸ್ ತಂಡಗಳು ಸೆಣಸಾಡಲಿವೆ. ದೀಪ್ತಿ ಶರ್ಮಾ ಬಳಕ ಆರ್ಸಿಬಿ ವಿರುದ್ಧ ಸೂಪರ್ ಓವರ್ನಲ್ಲಿ ಗೆಲುವು ಸಾಧಿಸಿದೆ. ಇದೇ ಹುಮ್ಮಸ್ಸಿನಲ್ಲಿ ಬಲಿಷ್ಠ ಮುಂಬೈಗೆ ಆಘಾತ ನೀಡುವ ತವಕದಲ್ಲಿದೆ.